ಇವತ್ತಿನ ಸಭೆ ಪ್ರಮುಖವಾಗಿ ಈ ಪಾದಾಚಾರಿ ಮಾರ್ಗಗಳು ಫುಟ್ಪಾತ್ಗೆ ಸೀಮಿತವಾಗಿ ಇವತ್ತು ಸುದೀರ್ಘ ಸಭೆಯನ್ನು ಮಾಡಿದ್ದೇವೆ. ಇತ್ತೀಚೆಗೆ ತಮಗೆ ಗೊತ್ತಿರೋ ಹಾಗೆ ನಾಡಿನ ಸರ್ವೋಚ್ಚ ನ್ಯಾಯಾಲಯ ಈ ಪಾದಾಚಾರಿ ಮಾರ್ಗಗಳು ಫುಟ್ಪಾತ್ ಮತ್ತು ಜನಗಳಿಗೆ ನಡಿಗೆ ಫುಟ್ಪಾತ್ ಮೇಲೆ ನಡೆಯೋದು ಒಂದು ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಘೋಷಣೆ ಮಾಡಿದ್ದಾರೆ, ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಮತ್ತು ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ಮೂಲಭೂತ ಹಕ್ಕನ್ನು ಕಾಪಾಡುವಂತಹ ಕರ್ತವ್ಯವನ್ನು ಸರ್ಕಾರಗಳಿಗೆ ಮತ್ತು ಪಾಲಿಕೆಗಳಿಗೆ ಹಾಗೂ ನಗರ ಸ್ಥಳೀಯ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ನೇರವಾಗಿ ಜವಾಬ್ದಾರಿಯನ್ನು ನಿಗದಿ ಮಾಡಿದ್ದಾರೆ. ದೇ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಇಂಥ ಪ್ರದೇಶಗಳಲ್ಲಿ ಪಾದಾಚಾರಿಗಳಿಗೆ ನಡೆಯೋದಕ್ಕೆ ಸುಮಾರ್ಗವನ್ನು ಹಾಗೂ ಅದಕ್ಕೆ ಬೇಕಾದಂಥ ಪೂರಕ ಪರಿಸ್ಥಿತಿ, ಪೂರಕ ಕಂಡೀಷನ್ಸ್ ನಿರ್ಮಾಣ ಮಾಡುವಂಥ ಜವಾಬ್ದಾರಿಯನ್ನು ಸ್ಥಳೀಯ ಸಂಸ್ಥೆಗಳ ಮೇಲೆ ಮತ್ತು ಸರ್ಕಾರದ ಮೇಲೆ ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿ ಬೆಂಗಳೂರಿನಲ್ಲಿ ಸುಮಾರು 13-14 ಸಾವಿರ ಕಿಲೋಮೀಟರ್ ರಸ್ತೆಗಳಿದ್ದಾವೆ. ಅದಕ್ಕಿಂತ ಹೆಚ್ಚಿಗೂ ಕೂಡ ಇರಬಹುದು. ಒಂದು ಅಂದಾಜು ಪ್ರಕಾರ 13-14 ಸಾವಿರ ಕಿಲೋಮೀಟರು ರಸ್ತೆಗಳಿದ್ದಾವೆ. ಇದರಲ್ಲಿ ಕೆಲವು ರಸ್ತೆಗಳು 15 ಅಡಿ ಇದ್ದಾವೆ, 20 ಅಡಿ ಇದ್ದಾವೆ, 25 ಅಡಿ ಇದ್ದಾವೆ. ಆ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಪಾದಾಚಾರಿಗಳ ಸುಮಾರ್ಗ ಖಾತ್ರಿಪಡಿಸೋದಕ್ಕೆ ಆಗೋದಿಲ್ಲ. ಆದರೆ ಇದರಲ್ಲಿ ಒಂದು ಆದ್ಯತೆಯ ರಸ್ತೆಗಳು ಅಂತ ತೆಗೆದುಕೊಂಡು ಬೆಂಗಳೂರಿನಾದ್ಯಂತ ಕನಿಷ್ಠ 2000 ಕಿಲೋಮೀಟರ್ ರಸ್ತೆಗಳನ್ನು ಆದ್ಯತಾ ರಸ್ತೆಗಳನ್ನಾಗಿ ತೆಗೆದುಕೊಂಡು ಪ್ರಯಾರಿಟಿ ರೋಡ್, ಆ 2000 ಕಿಲೋಮೀಟರ್ನಲ್ಲಿ ಪಾದಾಚಾರಿಗಳು ಉಪಯೋಗಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ಪ್ರಯತ್ನ ಆಗಬೇಕು, ಅವರು ಪಾದಾಚಾರಿ ಮಾರ್ಗ ಫುಟ್ಪಾತನ್ನು ಸದುಪಯೋಗ ಮಾಡಲಿಕ್ಕೆ ಏನೆಲ್ಲ ಅಡೆತಡೆಗಳಿದ್ದಾವೆ ಅವುಗಳನ್ನು ಆಂದೋಲನದ ಮಾದರಿಯಲ್ಲಿ ಖಾತ್ರಿಪಡಿಸುವಂಥ ಒಂದು ಅಭಿಯಾನ ಮಾಡಬೇಕು ಅಂತ ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಇದು ಜನಗಳಿಗೆ ಪಾದಾಚಾರಿ ಮಾರ್ಗವನ್ನು ಸುಮಾರ್ಗವನ್ನಾಗಿ ಮಾಡಿಕೊಡ್ತಕ್ಕಂಥದ್ದು, ಸುರಕ್ಷವಾಗಿ ಪಾದಾಚಾರಿ ಮಾರ್ಗದಲ್ಲಿ ಓಡಾಡಲಿಕ್ಕೆ ಖಾತ್ರಿಯನ್ನು ಮಾಡೋದಕ್ಕೆ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ನಾನು ಆರಂಭದಲ್ಲೇ ಹೇಳ್ತೇನೆ, ಹೇಳೋದು ಸಲೀಸು, ಆದರೆ ಇದನ್ನ ಮಾಡೋದು ಸಲೀಸಲ್ಲ. ಹೇಳಿದಷ್ಟು ಪರಿಪಕ್ವವಾಗಿ ನಮಗೆ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಸ್ಪಾಟ್ಗೆ ಹೋದಾಗ 101 ಥರದ ಸಮಸ್ಯೆಗಳಲ್ಲಿ ಬರ್ತದೆ. ಆದರೆ ನಮ್ಮ ಪ್ರಯತ್ನದಲ್ಲಿ 100ಕ್ಕೆ 100ರಷ್ಟು ಪ್ರಯತ್ನ ಆಗಬೇಕು. ಎಷ್ಟು ನಾವು ಅಲ್ಲಿ ಎನ್ಶೂರ್ ಮಾಡೋಕ್ಕಾಗುತ್ತೆ ನೋಡೋಣ. ಆದರೆ 2000 ಕಿಲೋಮೀಟರ್ನಲ್ಲಿ ಜನ ಸುರಕ್ಷಿತವಾಗಿ ಓಡಾಡೋದಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡಬೇಕು ಈ ಅಭಿಯಾನದ ಮುಖಾಂತರ ಅಂತ ಇವತ್ತು ಎಲ್ಲರೂ ಸೇರಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಪ್ರಯತ್ನ ಮಾಡಬೇಕು ಅಂತ ಹೇಳಿದರೆ ಏನೆಲ್ಲ ಮಾಡಬೇಕು? ಪಾದಾಚಾರಿ ಮಾರ್ಗಗಳಲ್ಲಿ ನಾನಾ ರೀತಿಯ ಒತ್ತುವರಿಗಳಿದ್ದಾವೆ, ಎನ್ಕ್ರೋಚ್ಮೆಂಟ್ಸ್. ಅಂಗಡಿಗಳವರು ಅಂಗಡಿನ ಮುಂದಕ್ಕೆ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ, ಅವುಗಳನ್ನ ಎಲ್ಲವನ್ನು ಕೂಡ ತೆರವು ಮಾಡಬೇಕು. ಅವರು ಜುಲೈ 1ನೇ ತಾರೀಕುವರೆಗೆ ಅವ್ರಿಗೆ ಟೈಮ್ ಕೊಡ್ತೇವೆ. ಜುಲೈ 1ರಲ್ಲಿ ಅವರೆಲ್ಲ ಎನ್ಕ್ರೋಚ್ಮೆಂಟು ಏನೇನು ಮಾಡಿದ್ದಾರೆ ಅದನ್ನು ಅವರೇ ತೆರವು ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಜುಲೈ 1ರಿಂದ ಡೆಮಾಲಿಷನ್ ಮಾಡೋದಷ್ಟೇ ಅಲ್ಲ, ಅವ್ರ ಮೇಲೆ ದುಬಾರಿಯಾದಂತಹ ಪೆನಲ್ಟಿನೂ ಕೂಡ ನಾವು ಹಾಕಬೇಕಾಗತ್ತೆ. ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಯಾರ್ಯಾರು ಅಂಗಡಿ ಮುಗ್ಗಟ್ಟುಗಳವರು ಪಾದಾಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿದ್ದೀರಾ, ಸುಪ್ರೀಂ ಕೋರ್ಟ್ನ ತೀರ್ಮಾನಕ್ಕೆ ಗೌರವ ಕೊಟ್ಟು ನಿಮ್ಮ ಒತ್ತುವರಿಯನ್ನು ನೀವೇ ತೆರವು ಮಾಡ್ಕೊಳ್ಳಿ. ನಾವು ಬಂದು ತೆರವು ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಡಿ. ನಾಳೆ ನಾವು ಬಂದ್ವಿ, JCB ತಗೊಂಡು ಬಂದು ಕಿತ್ತಾಕಿದ್ರು, ಬೇಕಾಗಿಲ್ಲ. ನಾನು ನಿಮಗೆ ಮನವಿ ಮಾಡ್ತಾ ಇದ್ದೇನೆ, ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ,
ದಯವಿಟ್ಟು ನೀವು ಒತ್ತುವರಿ ಮಾಡಿದರೆ ನೀವೇ ಹಿಂದಕ್ಕೆ ತಗೊಳ್ಳಿ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ಗೌರವ ಕೊಡಬೇಕು, ಕಾನೂನಿಗೆ ನೀವು ಗೌರವ ಕೊಡಬೇಕು, ನಾನು ಗೌರವ ಕೊಡಬೇಕು. ಇದು ನನ್ನ ಮನೆ ಕೆಲಸ ಅಲ್ಲ, ನನ್ನ ಅನುಕೂಲಕ್ಕೆ ನಾನು ಕೇಳ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸುರಕ್ಷಿತ ಪಾದಾಚಾರಿ ಮಾರ್ಗ ಬೇಕು ಅನ್ನೋದು ಬೆಂಗಳೂರಿನ ಜನಗಳ ಬೇಡಿಕೆ, ಆಗ್ರಹ. ಅವರ ಆಗ್ರಹವನ್ನು ಸುಪ್ರೀಂ ಕೋರ್ಟ್ ಇದು ಮೂಲಭೂತ ಹಕ್ಕು ಅಂತ ಎತ್ತಿ ಹಿಡಿದಿದೆ. ಇಂಥ ಸಂದರ್ಭದಲ್ಲಿ ಕಾನೂನಿಗೆ ಗೌರವಿಸಬೇಕು, ಸಾರ್ವಜನಿಕರ ಹಕ್ಕನ್ನು ಗೌರವಿಸಬೇಕಾದ್ರೆ ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಯಾರ್ಯಾರು ಒತ್ತುವರಿ ಮಾಡಿದ್ದೀರಾ ನೀವೇ ಹಿಂದಕ್ಕೆ ತಗೊಳ್ಳಿ. ಇಲ್ಲ ಅಂತೇಳಿದರೆ ಜುಲೈ 1ರಿಂದ ನಾವು ಕಾರ್ಯಾಚರಣೆ ಆರಂಭ ಮಾಡ್ತೇವೆ, ತೆರವು ಮಾಡ್ತೇವೆ. ಅದರ ಮೇಲೆ ನಾವು ಪೆನಲ್ಟಿನೂ ಹೆಚ್ಚಿನ ದುಬಾರಿ ಪೆನಲ್ಟಿಯನ್ನು ಹಾಕಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಾನೇ ಕೊಟ್ಟಿದ್ದೇನೆ, ಇದು ನಾನೇ ಸೂಚನೆ ಕೊಟ್ಟಿದ್ದೇನೆ. ಬೇರೆಯವ್ರದ್ದು ಬ್ಲೇಮ್ ಇನ್ನೊಬ್ಬರ ಮೇಲೆ ಹಾಕೋದು ಬೇಡ. ಅಲ್ಲಿವರೆಗೂ ನಿಮಗೆ ಟೈಮ್ ಕೊಡ್ತಾ ಇದ್ದೀವಿ, ಜುಲೈ 1ವರೆಗೆ ತೆರವು ಮಾಡಿ, ಮುಕ್ತ ಮಾಡಿಕೊಡಿ, ಜನ ನೆಮ್ಮದಿಯಾಗಿ ಓಡಾಡಲಿ.